ಬೆಳಗಿನ ಜಾವ 5 ಗಂಟೆ ಹತ್ಬಿಡ್ತಾನೆ. ಇವತ್ತು KSIC ಮೈಸೂರು ಸಿಲ್ಕ್ಸ್. ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಈಸಿ ಫೀಲ್ ಆಗ್ತಿದೆ. ಇದು ಒಂದು ಐರನ್ ಮಾಡಿದೆ. ಮೆಟ್ರೋಗೆ ಡ್ರಾಪ್ ಮಾಡ್ಬಿಟ್ಟೋದ್ರು. ತಗೊಂಡಿರೋದು ಅಲ್ಲಿಂದ ಮೇಬಿ ಅಷ್ಟು ಅವರೇ ನಿಂತಿದ್ದಾರೆ. ನ್ಯಾಷನಲ್ ಕಾಲೇಜ್ 10 ಮಿನಿಟ್ಸ್ ವಾಕಬಲ್. ಆಲ್ರೆಡಿ 9 ಜನ ವಾಶ್ರೂಮ್ಗೆ ಹೋಗಿ ಬರಬಿಟ್ಟಿದ್ದಾರೆ. ಜಸ್ಟ್ 5% ಹೇಳ್ತೀನಿ ಇಷ್ಟಕ್ಕೆ. ಅವತ್ತು ನಾವೇ 1 2 3 4 ಬೇಕು ಅಂತಂದ್ರೆ ಅಲ್ಲೇ ಹೋದ. ಅದಾದ್ಮೇಲೆ ಸಿಕ್ತಾಟ ಅಂದ್ರೆ ನಿಂತಿದ್ದಾರೆ ಅಂತ ಬಂದ್ ಫಸ್ಟ್ ಇಸ್ಕೊಂಡೆ. ನಮ್ಮ ಆಂಟಿದು ಟೋಕ್ ಸಾಕಾಗೋಯ್ತು. 10% ಇದ್ದಿದ್ದು ಸ್ಯಾರಿ ತೊಗೊಂಡ್ವಿ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶನಿವಾರ ಬೆಳಗ್ಗೆ ಟೈಮ್ ಒಂದು ಆಲ್ಮೋಸ್ಟ್ 4:55 ಆಯಿತು. ಅಂದರೆ ಬೆಳಗಿನ ಜಾವ 5 ಗಂಟೆ. ನೈಟೆಲ್ಲ ನಿದ್ದೆನೇ ಆಗಿಲ್ಲ. ನನಗೆಲ್ಲಾದರೂ ಹೋಗಬೇಕು ಬೆಳಗ್ಗೆನೆ ಅಂತ ಅಂದರೆ ನಿದ್ದೆನೇ ಬರೋಲ್ಲ. ಕಣ್ಣನ್ನು ನೋಡ್ಬೋದು. ಮೆತ್ತಗೆ ಮಾತಾಡಬೇಕು. ನನ್ನ ಮಗಂಗೆ ಗೊತ್ತಾದರೆ ಎದ್ಬಿಟ್ಟು ಹತ್ಬಿಡ್ತಾನೆ. ಅವ್ನಿಗೆ ಇವತ್ತು ಡ್ಯಾನ್ಸ್ ಕ್ಲಾಸ್ ಇದೆ. ಐ ಡೋಂಟ್ ವಾಂಟ್ ಟು ಮಿಸ್. ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಹತ್ರನೇ ಬಿಟ್ಬಿಟ್ಟು ಹೋಗ್ತಾಯಿದ್ದೀನಿ. ನಾನು ಇವತ್ತು KSIC ಮೈಸೂರು ಸಿಲ್ಕ್ಸ್ ಸ್ಯಾರಿನ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಶಾಪಿಂಗ್ಗೆ ಹೋಗ್ತಾಯಿದ್ವಿ. ಏನು ಎತ್ತ ಅಂತ ಹೋಗ್ತಾ ಹೇಳ್ತೀನಿ. ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಡ್ತೀನಿ. ಯಾಕೋ ಸ್ವಲ್ಪ ಬೆಳಗ್ಗೆನೇ ನೈಟೆಲ್ಲ ನಿದ್ದೆ ಆಗದೆ ಇರೋದಕ್ಕೆ ಒಂಥರ ಅನ್ಈಸಿ ಫೀಲ್ ಆಗ್ತಿದೆ. ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ರೆಡಿ ಆಗಿಬಿಟ್ಟು ಜಸ್ಟ್ ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಬೇಗ ಹೊರಡಬೇಕು. ನನ್ನ ಕಸಿನು ಮತ್ತು ನನ್ನ ಅಕ್ಕನೂ ಬರ್ತೀನಿ ಅಂತ ಹೇಳಿದ್ದಾರೆ. ಬೆಳಗ್ಗೆನೇ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಬೇಕು. 5-5:30 ಹಂಗೆ ಯಾರೋ ಹುಡುಗರನ್ನ ಹೇಳಿದ್ದೀವಿ. ಅಂದರೆ ನನ್ನ ಕಸಿನ್ಗೆ ಗೊತ್ತಿರೋರನ್ನ. ಅವ್ರು ಹೋಗಿ ನಿಂತ್ಕೊಂಡಿರ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಹೋಗಿ ನಿಂತ್ಕೊಂಡ್ಮೇಲೆ ನಾವಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಆ ಜಾಗನ ರೀಪ್ಲೇಸ್ ಮಾಡ್ತೀವಿ. ಇಬ್ಬರು ನಿಂತ್ಕೋತೀವಿ ಅಂತ ಹೇಳಿದ್ದಾರೆ. ನಾವಿವಾಗ 3 ಜನ ಹೋಗ್ತಾಯಿದ್ದೀವಿ. ನೋಡಬೇಕು ಏನು ಮಾಡೋದು ಅಂತ. ಹಸ್ಬೆಂಡ್ ಮೆಟ್ರೋ ಸ್ಟೇಷನ್ ಗಂಟ ಸ್ಟಾಪ್ ಮಾಡ್ತಾರೆ. ನನ್ನ ಮಗನ ಇಲ್ಲೇ ಮಲಗಿಸ್ಬಿಟ್ಟು ಹೋಗ್ತೀವಿ. ನಾನು ಈ ವ್ಲಾಗಲ್ಲಿ ಏನೇನಾಗುತ್ತೆ, ಎಷ್ಟು ಕ್ರೌಡ್ ಇರುತ್ತೆ, ನಾವು ಯಾವ ಸ್ಯಾರಿನ ಶಾಪ್ ಮಾಡ್ತೀವಿ, ತೊಗೊತೀವಿ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಕೀಪ್ ವಾಚಿಂಗ್. ಫಸ್ಟು ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿದ್ಬಿಡ್ತೀನಿ. ಆಗ್ತಾಯಿಲ್ಲ. ನನ್ನ ಹಸ್ಬೆಂಡ್ ನಮಗೂ ಹೋಗಬೇಡ, ನೆಕ್ಸ್ಟ್ ವೀಕ್ ಯಾವಾಗಾದರೂ ಹೋಗು, ಬೇಡ ಅಂತವ್ರೆ. ನಾನು ಇಲ್ಲ ಎಲ್ರಿಗೂ ಹೇಳಿಬಿಟ್ಟಿದ್ದೀನಿ ಹೋಗ್ಬಿಡ್ತೇನೆ ಅಂತ. ಬ್ರೇಕ್ಫಾಸ್ಟ್ಗೆ ಸಾಂಬಾರಿದೆ. ನೆನೆ ಮೂಲಂಗಿ ಸಾಂಬಾರನ್ನ ಮಾಡಿದ್ದೆ. ರೈಸ್ ಮಗಂಗೆ ಇಟ್ಕೋತಾರೆ. ಹಸ್ಬೆಂಡ್ಗೆ ಚಪಾತಿ ಇಲ್ಲ ದೋಸೆ ಹಾಕ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟು ನೈಟೇ ಸಾಂಬಾರು ಮಾಡಿ ಇಟ್ಬಿಟ್ಟೆ. ಇನ್ನು ನಾಳೆ ಬೆಳಗ್ಗೆ ತಿಂಡಿ ಮಾಡೋಕ್ಕಾಗಲ್ಲ. ನಮ್ಮನೇಲೇನು ಔಟ್ಸೈಡ್ ಫುಡ್ ಅಷ್ಟು ಪ್ರಿಫರ್ ಮಾಡಲ್ಲ, ತುಂಬ ಕಡಿಮೆ. ಅದಕ್ಕೋಸ್ಕರ ಇಲ್ಲಿ ಸಾಂಬಾರಿದೆ. ನೈಟು ಸ್ವಲ್ಪ ರೈಸು ಇದೆ. ಏನು ಬೇಕಂದ್ರೂ ಮಾಡ್ಕೊಳ್ಳಿ. ಗೈಸ್, ಇವಾಗ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಬೇಗ ಹೋಗ್ಬೇಕು ರೆಡಿಯಾಗಿ. ಮದುವೆ ಆದಾಗಿಂದ ರೆಗ್ಯುಲರ್ ರೋಟೀನ್. ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿರೋದು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು ನನ್ನ ಮಗನ ಟಾಯ್ಸ್ ಎಷ್ಟೇ ಎತ್ತಿಕ್ಕಿದ್ರು ಮತ್ತೆ ತೆಗ್ದು ಹಿಂಗೇ ಜೋಡಿಸ್ಬೇಕು ಅಂತ ಹೇಳಿ. ಚಳಿ ಇರೋದ್ರಿಂದ ನಾನು ಇದು ಒಂದು ಜೀನ್ಸು ಮತ್ತು ತುಂಬ ಲಾಂಗ್ ಬ್ಯಾಗ್ ತೊಗೊಂಡಿದ್ದೆ. ಇದೊಂದು ಲಾಂಗ್ ಟಾಪು ಬ್ಲ್ಯಾಕ್ ಕಲರು. ಐರನ್ ಮಾಡಿದ್ದೆ. ನನಗೂ ಅಷ್ಟು ನೀಟಾಗಿ ಮಾಡಿದ್ದೆ. ಇದನ್ನು ಹಾಕ್ಕೊತೀನಿ. ಸೊ ಇದನ್ನು ಹಾಕ್ಕೊಂಡು ಕ್ವಿಕ್ಕಾಗಿ ರೆಡಿ ಆಗಿಬಿಡ್ತೀನಿ. ಲೇಟ್ ಆಗೋಯ್ತು. ಗೈಸ್, ವೆಲ್ಕಮ್ ಬ್ಯಾಕ್. ಮೆಟ್ರೋ ಸ್ಟೇಷನಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೈಮ್ ಬಂದು ಆಲ್ಮೋಸ್ಟ್ 6:10 ಆಯಿತು. ಹಸ್ಬೆಂಡ್ ಮೆಟ್ರೋಗೆ ಡ್ರಾಪ್ ಮಾಡಿಬಿಟ್ಟೋದ್ರು. ಮಗನ ಮನೇಲೇ ಮನಗಿಸಿದ್ದೀವಿ. ಬೇಗ ಹೋಗಬೇಕಿತ್ತು, ಲೇಟ್ ಆಗೋಯ್ತು. ಆಲ್ರೆಡಿ ನನ್ನ ಕಸಿನ್ ಹೋಗಿದ್ದಾಳೆ ಅಂತ ಅನಿಸುತ್ತೆ. ನನ್ನ ಅಕ್ಕನೂ ಹೋಗ್ತೀನಿ ಅಂತ ಹೇಳಿದ್ದಾಳೆ. ಸೊ ನೋಡ್ಬೇಕು ಹೇಗಾಗುತ್ತೆ ಅಂತ. ಮೆಟ್ರೋ ಬಂತು ಅಂತ ಅನಿಸುತ್ತೆ. ಈ ಕಡೆಗೆ ಹೋಗೋದು ಗೊತ್ತಾಗ್ತಾ ಇಲ್ಲ. ಲೇಟಾಗಿ ಹೋಯಿತು. ಇನ್ನು ನಾನು ನ್ಯಾಷನಲ್ ಕಾಲೇಜ್ಗೆ ಮೆಟ್ರೋ ತೊಗೊಂಡಿರೋದು. ಅಲ್ಲಿಂದ ಮೇ ಬಿ ಹಲೋ ಗೈಸ್, ಟೈಮ್ ಬಂದು 6:40 ಆಯಿತು. ಒಂದಿಬ್ಬರು ಎಕ್ಸ್ಟ್ರಾ ಬಂದಿದ್ದಾರಂತೆ. ಫಸ್ಟ್ ಅವರೇ ನಿಂತಿದ್ದಾರಂತೆ. ನೋಡೋಣ. ನಿಯರ್ ಬೈ ಮೆಟ್ರೋ ಅಂತ ಅಂದರೆ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ನೇ ಗಾಂಧಿ ಬಜಾರ್ಗೆ ಹತ್ರ. KSIC ಮೈಸೂರು ಸಿಲ್ಕ್ ತೊಗೊಳಕ್ಕೂ ಹತ್ರ. ಸೊ ಇಲ್ಲಿಂದ ಒಂದು 10 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್. ವಾಕ್ ಮಾಡೋಕ್ಕೆ ಕಂಫರ್ಟಬಲ್ ಆಗಿದ್ದವ್ರು ವಾಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಆಟೋ ಅಥವಾ ಬೇರೆ ಏನಾದರೂ ಹೋಗ್ಬೋದು. ಗಾಂಧಿ ಬಜಾರ್ ರೋಡ್ ಅಂತೂ ಈ ಥರ ಖಾಲಿ ಯಾವತ್ತೂ ನೋಡಿಲ್ಲ. ಫಸ್ಟ್ ಟೈಮ್ ನೋಡ್ತಾ ಇರೋದು.
ಫಸ್ಟ್ ಹೋದಾಗ ಯಾರೂ ಇರಲಿಲ್ವಂತೆ, ಆಲ್ರೆಡಿ 9 ಜನ ನಿಂತ್ಕೊಬಿಟ್ಟಿದ್ದಾರೆ. ಫ್ಲವರ್ ಮಾರ್ಕೆಟ್. ಸರಿ ಹೋಗ್ಬಿಟ್ಟು ಮಾಡ್ತೀನಿ ರೀ, ಸುಸ್ತಾಯ್ತು. ಆಮೇಲೆ ಜುಟ್ಟೆಲ್ಲ ಇಟ್ಕೊಂಡು ನಾನು ಬರೋದು ಲೇಟಾಗಿ ಹೋಗಿತ್ತು ಅಂತ ಅಂದ್ಬಿಟ್ಟು ನಮ್ಮ ರಾಣಿ ಅಂಕಲ್ನ ನಿಲ್ಲಿಸಿದ್ಲು. ನಾನು ಹೋದ್ಮೇಲೆ ಅವರು ಹೋದರು. ಗೈಸ್ ಫಸ್ಟೇ ಹೋಗಿ ನಮ್ಮ ಆಂಟಿ, ನನ್ನ ಕಸಿನ್ ಪಲ್ಲವಿ ಮತ್ತು ನನ್ನ ಅಕ್ಕ ಮತ್ತು ಇನ್ನೊಬ್ಬರು ನನ್ನ ಜಾಗದಲ್ಲಿ ಬೇರೆಯವ್ರನ್ನ ನಿಲ್ಲಿಸಿದ್ರು, ಒಂದು ಅಂಕಲ್ನ. ನಾನು ಹೋದ್ಮೇಲೆ ಅವ್ರ ಜಾಗನ ರೀಪ್ಲೇಸ್ ಮಾಡಿದ್ವಿ. ಗೈಸ್ ಹೇಳ್ತೀವಿ, ನಾವು ಹೋಗಿ ಒಂದು 30 ಇಲ್ಲ 40 ನಿಮಿಷ ಅಷ್ಟೊತ್ತಲ್ಲಿ ಆಲ್ಮೋಸ್ಟ್ ಒಂದು 20-25 ಜನ ಬಂದು ನಿಂತ್ಕೊಂಬಿಟ್ರು. ಗೈಸ್ ಅದಂತೂ ಹಾರಿಬಲ್ ಎಕ್ಸ್ಪೀರಿಯೆನ್ಸು. ಆಲ್ಮೋಸ್ಟ್ ನಾವು ಒಂದು 6:45 ಕುತ್ಕೊಂಡಿದ್ದು, ಕೂತಿ 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 ಸಾಕಾಗೋಯ್ತು. ಮೊದಲು ಅವರು ಗೇಟ್ ಹಾಕ್ಬಿಟ್ಟಿದ್ರು, ಆ ಗೇಟ್ನ ತೊಗೊಂಡು ಒಳಗಡೆ ಬಂದು ನಾವಿಲ್ಲಿ ಕುತ್ಕೊಂಡ್ವಿ, KSIC ಶೋರೂಮ್ ಡೋರ್ ಹತ್ರನೇ. ಫಸ್ಟ್ ನಮ್ಮದೇ ಇತ್ತು, 1 2 3 4 ನಾವೇ 4 ಜನ ಇದ್ವಿ. ಅದಾದಮೇಲೆ ಬಂದು ಕೂತ್ಕೊಂಡ್ರು. ಅಪ್ಪ ಬಂದು ಹೋಗ್ತಾ ಇದ್ದಂಗೆ ಒಬ್ಬೊಬ್ಬರು ಜಗಳ ಕದಲಾಟ ಸಾಕಾಗಿತ್ತು. ಇಷ್ಟೆಲ್ಲ ಜಗಳ ಆಡಿ ಅಷ್ಟು ದುಡ್ಡು ಕೊಟ್ಟು ಸೀರೆ ತೊಗೋಬೇಕಾ ಅಂತ ಅನಿಸ್ಬಿಡ್ತು. ಆಮೇಲೆ ವರಮಹಾಲಕ್ಷ್ಮಿಗಾಗಲಿ ಏನೂ ಸ್ಪೆಷಲ್ ಡಿಸ್ಕೌಂಟ್ ಇಲ್ಲ. ಗೈಸ್ ವಾಶ್ರೂಮ್ಗೆ ಹೋಗಿ ಬಂದ್ವಿ. ಯಾವ ಲೆವೆಲಿಗೆ ರಶ್ ಅಂದರೆ ತೋರಿಸ್ತೀನಿ ನೋಡಿ. ವಾಶ್ರೂಮ್ಗೆ ಹೋಗಿ ಬರೋಕ್ಕೂ ಭಯ ಆಗ್ತಿತ್ತು ಗೈಸ್. ಅಲ್ಲಿ ಇದ್ದವರೆಲ್ಲ ಜಗಳ ಆಡ್ತಿದ್ರು. ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅವ್ರಿಗೂ ನಿಂತು ಸಾಕಾಗಿರುತ್ತೆ. ಸೊ ಬೇರೆಯವ್ರು ಬಂದು ನಿಂತ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಏನೂ ಡಿಸ್ಕೌಂಟ್ ಇಲ್ಲ. ಫಸ್ಟೆಲ್ಲ ಡಿಫಾಲ್ಟ್ 10% ಇತ್ತಲ್ಲ, ಅದನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ, ಜಸ್ಟ್ 5% ಮಾಡಿದ್ದಾರೆ. ಆಮೇಲೆ ಕ್ವಾಲಿಟಿನೂ ಅಷ್ಟೇ. ನಾನು ನೆಕ್ಸ್ಟ್ ನಿಮಗೆ ಸ್ಯಾರಿ ಹತ್ತಾಗ ಹೇಳ್ತೀನಿ ನೋಡಿ. ಇದು ಟೈಮ್ ಬಂದು ಆಲ್ಮೋಸ್ಟ್ 9:30-10 ಗಂಟೆ ಇಷ್ಟು ಕ್ಯೂ ಆಗಿಬಿಟ್ಟಿತ್ತು. ನಮ್ಮ ದುರದೃಷ್ಟಕ್ಕೆ ಅವತ್ತು ಸ್ಟಾಕ್ ಯೂಶಲಿ 10-10:30-11 ಗಂಟೆ ಒಳಗಡೆ ಬರ್ತಿತ್ತು, ಬಟ್ ಅವತ್ತು ಸ್ಟಾಕೇ ಬರಲಿಲ್ಲ ಗೈಸ್. ಅಲ್ಲಿ ನೋಡ್ಬೋದು ಫಸ್ಟ್ ನಮ್ಮ ಆಂಟಿ, ಅದಾದಮೇಲೆ ನಮ್ಮ ಪಲ್ಲವಿ, ನಾನು, ನನ್ನ ಅಕ್ಕ, ನಾವೇ 1 2 3 4 ಇದ್ದಿದ್ದು. ನಮ್ಮದೇ 1 2 3 4 ಟೋಕನ್. ಒಂದು 10:30-11 ಗಂಟೆ ಹೆಂಗೋ ಟೈಮ್ ಹೋಯಿತು. ನಮ್ಮ ಪಲ್ಲವಿನೇ ಬ್ರೇಕ್ಫಾಸ್ಟ್ ಎಲ್ಲ ತಂದಿದ್ಲು, ಪುಳಿಯೋಗರೆ, ವಾಟರ್ ಬಾಟಲ್ಸ್ ಎಲ್ಲ ತಂದಿದ್ವಿ. ಸೊ ಹೆಂಗೋ ಟೈಮ್ ಹೋಗ್ತಿತ್ತು. ವಾಶ್ರೂಮ್ಗೆ ಹೋಗಬೇಕು ಅಂತಂದರೆ ಅಲ್ಲೇ ಪಕ್ಕದಲ್ಲಿತ್ತು. ಹೆಂಗೋ ವಾಶ್ರೂಮ್ಗೆ ಹೋಗೋಕ್ಕೂ ಭಯ, ಅಲ್ಲೆಲ್ಲಿ ಜಗಳ ತೆಗೆದುಬಿಡ್ತಾರೆ ಅಂತ. ನೋಡ್ಬೋದು 10-10:30 ಅಷ್ಟರಲ್ಲಿ ಫುಲ್ಲು ಜನ. ಆಲ್ಮೋಸ್ಟ್ ನನ್ನ ಪ್ರಕಾರ 3 ಜನದ ಮೇಲೆ ಇದ್ರು. ನೀವು ಮುಂದೆ ಫಸ್ಟ್ ನಿಂತ್ಕೊಬೇಕು ಅಂದರೆ ಅಟ್ಲೀಸ್ಟ್ 5:30-5:45 ಹಂಗಾದರೂ ಬರಲೇಬೇಕು. ಗಂಟ ಸ್ಯಾರಿ 100 ಸ್ಯಾರಿ ಬಂದಿರುತ್ತೆ, ಒಬ್ರಿಗೆ 1 ಸ್ಯಾರಿ ಥರ 100 ಜನದ ಗಂಟ ಸ್ಯಾರಿ ಸಿಗ್ಬೋದು. ಅದಾದಮೇಲೆ ಸಿಗೋದು ಕಷ್ಟ ಅಂತ. ಇನ್ನು ಅವರು ಅಲ್ಲಿದ್ದಿದ್ದು ಸ್ಟಾಫು ಬರಲಿಲ್ಲ. ಅವ್ರು ಬಂದಿದ್ದು 10:30-10:45 ಆಗೋಯ್ತು. ಲೆವೆಲಿಗೆ ಜಗಳ ಕಿತ್ತಾಟ ಅಂದರೆ ಅದನ್ನು ರಾ ವಿಡಿಯೋ ಹಂಗೆ ಹಾಕಿದ್ದೀನಿ. ನಾನು ಎಲ್ಲರ ವೀಡಿಯೋನು ಫೇಸ್ ತೋರಿಸಲ್ಲ, ಬ್ಲರ್ ಮಾಡ್ತೀನಿ. ಆನ್ಲೈನ್ ತೋರಿಸಲ್ಲ ಯಾವ ಲೆವೆಲಿಗೆ ಜಗಳ ಅಂತ ಅಂದರೆ ಇಬ್ಬರು ಮುಂದೆ ಬಂದಿರೋರು. ಫೈನಲಿ ಸ್ಟಾಫ್ ಬಂದು ಡೋರ್ ಓಪನ್ ಮಾಡಿದ್ರು. ನಾನು ಡೋರ್ ಓಪನ್ ಮಾಡೋದು ವಿಡಿಯೋ ಮರ್ತೋದೆ. ನಾವೇ ಮುಂದೆ ನಿಂತಿದ್ವಿ. ಅದೇ ಕೆಲವರು ಅವ್ರ ಅಪ್ಪ ಅಮ್ಮ ನಿಂತಿದ್ದಾರೆ ಅಂತ ಬಂದು ಜಾಯ್ನ್ ಆಗೋಕ್ಕೆ ಹೋಗ್ತಾರೆ, ಬಟ್ ಹಿಂದೆ ಇರೋರು ಬಿಡೋಲ್ಲ. ಅದೇ ಕಿತ್ತಾಟ. ಅವ್ರು ಬಂದು ಓಪನ್ ಮಾಡಿದಾಗ ಅಟ್ಲೀಸ್ಟ್ ಸ್ಯಾರಿ ಬಂದಿದ್ರೆ ಖುಷಿ ಆಗ್ತಿತ್ತು. ಒಬ್ರಿಗೆ ಒಂದೇ ಮೇಡಮ್, ಈಗಲೇ ಹೇಳ್ತಾ ಇದ್ದೀನಿ, 12:30 ತನಕ ವೆಯ್ಟ್ ಮಾಡಬೇಕು. ಆಮೇಲೆ ಅವ್ರು ಟೋಕನ್ ಕೊಟ್ಟಿದ್ರು. ನೋಡ್ಬೋದು ಇಲ್ಲಿ ನಾನೇ ಫಸ್ಟ್ ಇಸ್ಕೊಂಡೆ. 1 ನಮ್ಮದು, ಆಮೇಲೆ 2 ನಮ್ಮ ಅಕ್ಕಂದು, 3ನೇ ನಂಬರ್ ಬಂದು ನಮ್ಮ ಪಲ್ಲವಿದು, 4ನೇದು ನಮ್ಮ ಆಂಟಿದು. ಟೋಕನ್ ಕೊಟ್ಟಾದ್ಮೇಲೂ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ನನಗಂತೂ ಕೊನೆ ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ವೆಯ್ಟ್ ಮಾಡಿ ಒಂಥರ ಸಾಕಾಗೋಯ್ತು. ಅಲ್ಲೂ ಇದ್ದಿದ್ದು 3-4 ಜನ ಸ್ಟಾಫ್ ಅಷ್ಟೇ. ಅವ್ರಿಗೂ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಯಿತು ಅಂತ ಅನಿಸುತ್ತೆ. ತುಂಬ ಕ್ರೌಡ್ ಇತ್ತು. ಏನು ಸ್ಪೆಷಲ್ ಡಿಸ್ಕೌಂಟ್ ಏನೂ ಇಲ್ಲ, ಜಸ್ಟ್ 5% ಅಷ್ಟೇ. 10% ಇದ್ದಿದ್ದನ್ನ ಅದನ್ನು 5% ಮಾಡಿದ್ದಾರೆ. ಅದಕ್ಕೆ ಈ ಲೆವೆಲಿಗೆ ಕ್ರೌಡು. ನಮಗಂತೂ ಸಾಕಾಗೋಯ್ತು. ನಾನು ನೆಕ್ಸ್ಟ್ ವೀಡಿಯೋಲಿ ನಾವು ಯಾವ ಸ್ಯಾರಿ ತೊಗೊಂಡ್ವಿ, ನಾವು ಫಸ್ಟ್ ಇದ್ದಿದ್ದಕ್ಕೆ ನಮ್ಗೆ ಒಳ್ಳೆ ಸ್ಯಾರಿ ಸಿಗ್ತಾ, ಕಲೆಕ್ಷನ್ನು ನಮಗೆ ಸ್ಯಾಟಿಸ್ಫೈ ಆಯಿತಾ, ತೊಗೊಂಡಿದ್ದು ಸ್ಯಾರಿಗಳು ಎಲ್ಲ ಡೀಟೇಲ್ಸು ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು. ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.